ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರಾದರೂ ಒಂದು 8 ಎಕರೆ 10 ಎಕರೆ ಈ ಥರ ಜಾಗ ನೋಡ್ತಾರೆ ಅವ್ರಿಗೆ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿ, ಲಿಂಕು ಕೂಡ ಶೇರ್ ಮಾಡಿ. ದಯವಿಟ್ಟು ವೀಡಿಯೋನ ಒಂದು ಸ್ವಲ್ಪ ನೀಟಾಗಿ ನೋಡಿ ಕಾಲ್ ಮಾಡಿ. ಸುಮ್ಮನೆ ಅರ್ಧಂಬರ್ಧ ವೀಡಿಯೋ ಎಲ್ಲ ನೋಡಿ ನೀವು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಒಳಗಡೆ ಏನೇನಿದೆ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೆನ್ನಾಗಿ ನೀಟಾಗಿ ತೋರಿಸ್ಕೊಡ್ತೀನಿ ನಿಮಗೆ ಏನೇನಿದೆ ಒಳಗಡೆ ಎಲ್ಲ. ದಯವಿಟ್ಟು ವೀಡಿಯೋನ ಫುಲ್ ನೋಡಿಬಿಟ್ಟು ಕಾಲ್ ಮಾಡಿ. ಇದರಲ್ಲಿ ಟೋಟಲ್ ನಿಮಗೆ 8 ಎಕರೆ ಆರ್ ಟಿ ಸಿ ಬರುತ್ತೆ ಸರ್. ಟೋಟಲಿ 8 ಎಕರೆ ಆರ್ ಟಿ ಸಿ ಬರುತ್ತೆ. ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ 5 ಎಕರೆ ಖರಾಬಿದೆ. ನಿಮಗೆ ಟೋಟಲಿ 13 ಎಕರೆ ಆಗುತ್ತೆ. 5 ಎಕರೆ ಏನು ಖರಾಬಿದೆ, 5 ಎಕರೆಗೆ ಏನು ಅಮೌಂಟ್ ಕೊಡೋಂಗಿಲ್ಲ. ಆರ್ ಟಿ ಸಿ ಏನಿದೆ ಲೆಕ್ಕ 8 ಎಕರೆ, ಅದಕ್ಕೆ ಮಾತ್ರ ನೀವು ಅಮೌಂಟ್ ಕೊಡಬೇಕಾಗುತ್ತೆ. 5 ಎಕರೆಗೆ ಏನು ಖರಾಬ್ಗೇನು ಅಮೌಂಟ್ ಕೊಡೋಂಗಿಲ್ಲ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಅದಕ್ಕೆ ಒಂದು ಮನೆಯೂ ಕೂಡ ಇದೆ. ಈ ಕಡೆ ಅವರು ಒಂದು ಸಪ್ರೇಟು ಒಂದು ಬೆಡ್ರೂಮ್ ಮಾಡಿಕೊಂಡು ಈ ಕಡೆ ಒಂದು ರೂಮ್ ಮಾಡ್ಕೊಂಡಿದ್ದಾರೆ, ಆ ಕಡೆ ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಸರ್, ಇವಾಗ ರೀಸೆಂಟಾಗಿ ಮೊನ್ನೆ ಎಲ್ಲ ಕಾಯಿ ಕಳಿಸಿರೋದು ಇವರು. ನೋಡಿಲಿ, ಇವಾಗ ತಾನೇ ಜಸ್ಟ್ ಲಾರಿ ಲೋಡ್ ಮಾಡ್ಕೊಂಡು ಹೋಗಿತ್ತು ಕಾಯಿ. 5,000 ಚಿಲ್ಲರನ ಬಿದ್ದಿದೆ ಕಾಯಿ. ನೋಡಿ, ಇಲ್ಲಿಂದ ಗಾಡಿ ಇವಾಗ ಹೋಗ್ತು. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನೀಟಾಗಿ ವಿಡಿಯೋ ನೋಡಿ. ಅಲ್ಲಿ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ, ಡ್ರಿಪ್ ಆಗಿದೆ, 2 ಬೋರ್ವೆಲ್ ಇದೆ. ಈ ಥರ ನಿಮಗೆ ಈ ದೊಡ್ಡ ಗಿಡಗಳು ಏನಿದೆ ಟೋಟಲಿ ಒಳಗಡೆ ನಿಮಗೆ 300 ಕೋಕೋನಟ್ ಗಿಡಗಳಿದೆ. 300 ಕೋಕೋನಟ್ ಗಿಡಗಳಿದೆ. ಈ ಥರ ಫಲ ಬರ್ತಕ್ಕಂಥ ಗಿಡಗಳು 150 ಗಿಡ ಇದೆ. ಚಿಕ್ಕ ಗಿಡ 150 ಇದೆ. ಟೋಟಲಿ 200ರಿಂದ 300 ಗಿಡ ಕೋಕೋನಟ್ ಇದೆ. ಒಳ್ಳೆ ಅದ್ದೂರಿ ತೋಟ ಸರ್, ಸೂಪರಾಗಿದೆ ಜಾಗ ಮಾತ್ರ. 2 ವಿಲೇಜ್ ಇದೆ, ವಿಲೇಜ್ಗೆ ಸೆಕ್ಯೂರ್ ಜಾಗ. ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ನೋಡಿ, ನೋಡ್ತಾ ಇದ್ದೀರಲ್ಲ, ಒಳ್ಳೆ ಅದ್ಭುತವಾಗಿದೆ ಜಾಗ. ಇದು ನಿಮಗೆ ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ ನಿಮಗೆ 6 ಕಿಲೋಮೀಟ್ರ್ ಬರುತ್ತೆ. ನೀವು ಗುಂಡ್ಲುಪೇಟೆ ಕಡೆಯಿಂದನೂ ಬರ್ಬೋದು, ಬೇಗೂರು ಕಡೆಯಿಂದನೂ ಬರ್ಬೋದು. ಈ ಜಾಗಕ್ಕೆ 6 ಕಿಲೋಮೀಟ್ರ್ ಬರುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿರೋದು 300, ಟೋಟಲಿ 300 ಗಿಡ ಇರೋದು. ಅದರಲ್ಲಿ 150 ಗಿಡ ಆಲ್ರೆಡಿ ಫಲ ಕೊಡ್ತಾ ಇದೆ, ತೆಂಗು. ನೋಡಿ ಸರ್, ಇಲ್ಲೊಂದು ಬೋರ್ವೆಲ್ ಇದೆ, ಇಲ್ಲೊಂದು ಬೋರ್ವೆಲ್ ಇದೆ. 2 ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಮಿನಿಮಮ್ ನಿಮಗೆ 2.5ರಿಂದ 3 ಇಂಚಿನ ಮೇಲಿದೆ ನೀರು ನಿಮಗೆ. ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಎಲ್ಲ ರೆಡಿ ಇರೋಂಥದ್ದು. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿ ನೀಟಾಗಿ ನೋಡಿ, ಇದೆಲ್ಲ ಡ್ರಿಪ್ ಲೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನಿಮಗೆ ಈ ಜಮೀನಿಗೆ 3 ಕಡೆಯಿಂದ ದಾರಿ ಇದೆ ಸರ್. 2 ಕಡೆಯಿಂದ 1 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ನೀವು ಮೆಟ್ಲಿಂಗ್ ಬರಬೇಕು. ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಜಮೀನವರೆಗೂ ಡೈರೆಕ್ಟು ಮ್ಯಾಪ್ ರೋಡ್ ಇದೆ. ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆಯಿಂದ ಡಾಂಬರಿಂದ ಒಂದು 300 ಮೀಟ್ರಲ್ಲಿ ಆ ಕಡೆಯಿಂದನೂ ದಾರಿ ಇದೆ. 3 ಕಡೆಯಿಂದ ದಾರಿ ಇದೆ. ನೋಡಿ, ಎಲ್ಲ ಗಿಡದಲ್ಲೂ ಹಿಂಗೆ ಇದೆ ಸರ್. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಗಿಡಗಳು 150 ಗಿಡಗಳು ಆಲ್ರೆಡಿ ಫಲ ಸ್ಟಾರ್ಟ್ ಆಗಿದೆ. ನೋಡಿ, ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಒಂದು 10 ಕಿಲೋಮೀಟ್ರ್ ಬರುತ್ತೆ. ಬೇಗೂರು ಟೌನ್ಗೂ ಕೂಡ 10 ಕಿಲೋಮೀಟ್ರ್ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಇದರಲ್ಲಿ ನಿಮ್ಗೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ 5 ಎಕರೆ ಖರಾಬು, 5 ಎಕರೆಗೆ ಏನು ಅಮೌಂಟ್ ಕೊಡೋಂಗಿಲ್ಲ ನೀವು. 8 ಎಕರೆ ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಈ ಜಾಗದಿಂದ ನಿಮಗೆ ಮೈಸೂರು ರಿಂಗ್ ರೋಡ್ ಏನಿದೆ, RMC ರಿಂಗ್ ರೋಡ್, ಅಲ್ಲಿಗೆ 45 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 180 ಕಿಲೋಮೀಟ್ರು, 185 ಕಿಲೋಮೀಟ್ರ್ ಬ್ಯಾಂಗ್ಳೂರು. ನ್ಯಾಷನಲ್ ಹೈವೇಗೆ ಜಸ್ಟ್ ಒಂದು 6ರಿಂದ 7 ಕಿಲೋಮೀಟ್ರ್ ಅಂತರದಲ್ಲೇ ಇರೋದು ಜಾಗ. ಅದ್ಭುತವಾಗಿದೆ ತೋಟ ಮಾತ್ರ. ನೋಡಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಲೇಜು. ಆ ವಿಲೇಜಿಂದ ಜಸ್ಟ್ ಆ ಕಡೆಗೆ ಹೋದರೆ ನಿಮಗೆ ನ್ಯಾಷನಲ್ ಹೈವೇ. ನೋಡಿ, ಒಳ್ಳೆ ಕ್ಲೈಮೇಟ್. ಆಮೇಲೆ ನೋಡಿ, ಜಮೀನಲ್ಲೂ ಕೂಡ ವಾಸ ಇದ್ದಾರೆ. ನೋಡಿ, ಜಮೀನಲ್ಲೂ ಕೂಡ ವಾಸ ಇದ್ದಾರೆ. ಏನು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಇಲ್ಲೆಲ್ಲ ಜಮೀನೆಲ್ಲ ವಾಸ ಇರೋವಂಥದ್ದು ಜನಗಳು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ನೋಡಿ, ಇಲ್ಲಿ ಟರ್ಮರಿಕ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಎಲ್ಲವರೆಗೂ ಆರ್ ಟಿ ಸಿ ಲ್ಯಾಂಡ್ ಬರುತ್ತೆ. ನೋಡಿ, ಟರ್ಮರಿಕ್ ಹಾಕಿದ್ದಾರೆ. ಆ ಕಡೆ ಬನಾನಾ ಹಾಕಿದ್ದಾರೆ.
ಒಳ್ಳೆ ಸೂಪರಾಗಿದೆ ಸರ್ ಜಾಗ, ಒಳ್ಳೆ ಕ್ಲೈಮೇಟು. ಬರೀ 150 ಗಿಡ ತೆಂಗಲ್ಲೇ 5,000 ಕಾಯಿ ಬಿದ್ದಿದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ಥರ ಬರ್ತಾ ಇದೆ ಫಸ್ಲು ಅಂತ. ಒಳ್ಳೆ ಅದ್ಭುತವಾಗಿದೆ ಜಾಗ. ಇಲ್ಲೂ ಒಂದು ಬೋರ್ವೆಲ್ ಇದೆ, 2 ಬೋರ್ವೆಲ್ ಇದೆ. ಎರಡರಲ್ಲೂ ಕೂಡ ಮ್ಯಾಕ್ಸಿಮಮ್ಮು 3 ಇಂಚು 2.5-3 ಇಂಚಿನ ಮೇಲಿದೆ ನೀರು. ಇಲ್ಲಂತೂ ವಾಟರ್ ಬೆಲ್ಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ. ಯಾಕೆಂದರೆ ಪಕ್ಕದಲ್ಲೂ ಕೂಡ ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರಲ್ಲಿ ದೊಡ್ಡ ಲೇಕ್ ಇದೆ ನೋಡಿ. ಒಂದು ಮನೆಯೂ ಕೂಡ ಇದೆ, ಮನೆ ಕಟ್ಟೋ ಅಂಥ ಅವಶ್ಯಕತೆ ಅಲ್ಲ, ಮನೆಯೂ ವಾಸಕ್ಕಿದೆ ನೋಡಿ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. 2 ಕಡೆ ಮೆಟ್ಲಿಂಗ್ ರೋಡು 1 ಕಿಲೋಮೀಟ್ರ್ ಬರಬೇಕು. ಇನ್ನೊಂದು ಕಡೆಯಿಂದ ಒಂದು 300-400 ಮೀಟ್ರು ಆ ಕಡೆಯಿಂದ ಡಾಂಬರಿಂದನೂ ಬರ್ಬೋದು. ಎಲ್ಲ ನೀಟಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ನೋಡಿ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ರೀಸೆಂಟಾಗಿ ಒಂದು 5-6 ದಿನ ಆಗಿದೆ, ಕಾಯೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಜಾಗ ಮಾತ್ರ. ತೊಗೊಂಡವ್ರು ಇನ್ನೂ ನೀವು ಒಂದು ಸ್ವಲ್ಪ ಡೆವಲಪ್ಮೆಂಟು ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಖರಾಬು ಯಾವ ಕಡೆ ಇದೆ ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. 5 ಎಕರೆ ಖರಾಬ್ ಬರುತ್ತೆ. ಇವ್ರು 8 ಎಕರೆ ಏನಿದೆ ಅದಕ್ಕೆ ಮಾತ್ರ ಫಸಲು ಮಾಡ್ತಾಯಿದ್ದಾರೆ. 5 ಎಕರೆ ಖರಾಬ್ಗೆ ಏನು ಇದು ಮಾಡಿಲ್ಲ. ಯಾಕೆಂದರೆ ಅದು ಸುತ್ತ ಫೆನ್ಸಿಂಗ್ ಹಾಕ್ಸ್ಬಿಟ್ಬಿಟ್ಟಿದ್ದಾರೆ. ಅದನ್ನು ಫುಲ್ಲು ಎಲ್ಲ ಟರ್ಮರಿಕ್ ಹಾಕಿದ್ದಾರೆ. ಈ ಕಡೆ ಬನಾನ ನೋಡಿ, ಬೋರು ನೋಡಿ. ಈ ಕಡೆ ಎಲ್ಲ ಯಾಲಕ್ಕಿ ಬಾಳೆ ಹಾಕಿದ್ದಾರೆ. ಈ ಕಡೆ ಎಲ್ಲ ಫುಲ್ಲು ಟರ್ಮರಿಕ್ಕು. ಒಳ್ಳೆ ಜಾಗ, ಸೆಕ್ಯೂರ್ ಆಗಿದೆ ಜಾಗ ಮಾತ್ರ ನೋಡಿ ಸರ್. ಇದು ಬೇಕಾದ್ರೆ ನೀವು ಪಾರ್ಟ್ನರಲ್ಲಿ ಒಂದು 3 ಜನ ತೊಗೋತೀನಿ ಅಂದರೂ ತೊಗೋಬೋದು, ಇಲ್ಲ ಒಬ್ಬರೇ ತೊಗೋತೀನಿ ಅಂದರೂ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ನೋಡಿ. ಇದೇನು ಫೆನ್ಸಿಂಗ್ ಹಾಕಿದ್ದಾರೆ, ಇಲ್ಲಿವರೆಗೆಲ್ಲ ಫಸ್ಲು ಮಾಡ್ತಾಯಿದ್ದಾರೆ. ಅದಕ್ಕೆ ಗ್ರೀನ್ ಮೆಸ್ ಹಾಕೊಂಡಿದ್ದಾರೆ. ನಿಮಗೆ ನೋಡಿ ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ 5 ಎಕರು ಖರಾಬ್ ಜಾಗ. ಅದಕ್ಕೂ ಕೂಡ ಫೆನ್ಸಿಂಗ್ ಹಾಕಿದ್ದಾರೆ. ಖಾಲಿ ಜಾಗ ಖರಾಬ್ ಬರುತ್ತೆ ನಿಮಗೆ. ಲಾಸ್ಟ್ ಡೆಡ್ ಎಂಡು ಅಲ್ಲಿ ನೋಡಿ ತೋರಿಸ್ತೀನಲ್ಲ, ಅಲ್ಲಿ ಬೇಲಿ ಕಾಣಿಸ್ತಲ್ಲ, ಅಲ್ಲಿವರೆಗೂ ಬರುತ್ತೆ. ಆಮೇಲೆ ಇದಕ್ಕೂ ಕೂಡ ಫೆನ್ಸಿಂಗ್ ಹಾಕಿದ್ದಾರೆ ಅವರು ನೋಡಿ. ಅಲ್ಲೆಲ್ಲ ಕಲ್ಲು ಹಾಕಿದಾರಲ್ಲ ಈ ಜಮೀನವರೇ, ಅಲ್ಲಿವರೆಗೂ ಫೆನ್ಸಿಂಗ್ ಹಾಕ್ಬಿಟ್ಬಿಟ್ಟಿದ್ದಾರೆ ನೋಡಿ. ಬೇಕು ಅಂದರೆ ಇದಕ್ಕೂ ನೀವು ಬೇರೆ ಥರ ಏನಾದ್ರು ಫಸ್ಲು ತೆಂಗು ಏನಾದ್ರು ಹಾಕೋತೀನಿ ಅಂದರೆ ಹಾಕೋಬೋದು ನೀವು. ಇದು 5 ಎಕರೆ ನಿಮಗೆ ಫ್ರೀ. ಇದೇನು ದುಡ್ಡು ಕೊಡ ಅಂತ ಇದಿಲ್ಲ ನಿಮಗೆ ನೋಡಿ. ಈ 5 ಎಕರೆಗೆ ಅವರೇ ಕಲ್ಕಂಬ ಎಲ್ಲ ಹಾಕೊಂಡಿದ್ದಾರೆ ನೋಡಿ. ಅಲ್ಲೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಯಾರು ಒಂದು 5 ಎಕರೆ ಮೇಲೆ, ಒಂದು 10 ಎಕರೆ ಈ ಥರ ಜಾಗ ನೋಡ್ತಾರೋ ಒಳ್ಳೆ ಜಾಗ, ಸೂಪರಾಗಿದೆ ಜಾಗ ಮಾತ್ರ. ಡೈರೆಕ್ಟು RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನ ನಿಮಗೆ ಮಾತುಕತೆ ಕೂರಿಸ್ಕೊಡ್ತೀನಿ. ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಈ ಓನರ್ ಬಂದು ಹೇಳ್ತಾ ಇರೋದು ನಾನು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸಿಗೋರೆ, ಡೈರೆಕ್ಟು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಮೆಂಟ್ ಟೈಮ್ ಕೊಡೋಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ ಸರ್. ನೀವು ಡೈರೆಕ್ಟು ನೀವು ಯಾವ ಲಾಯರ್ಗಾರು ಕೊಟ್ಟು ಲೀಗಲ್ ಮಾಡ್ಕೋಬೋದು. ಟರ್ಮರಿಕ್ ಸೂಪರಾಗಿ ಬಂದಿದೆ. ಅಂದರೆ ಭಾಳ ಆಲ್ರೆಡಿ ಕಟಾವು ಆಗಿದೆ. ಇದೇನು ಕಂಟಿವೇಶನ್ ಮಾಡ್ತಾರೆ ಅಷ್ಟೇ ನೋಡಿ. ಜಾಗ ಮಾತ್ರ ಅದ್ಭುತವಾಗಿದೆ. ಇದ್ರ ಪಕ್ಕದಲ್ಲೂ ಕೂಡ ಒಬ್ಬರು ದೊಡ್ಡಬಳ್ಳಾಪುರದವರು ಒಂದು 12 ಎಕರೆ ಅವರು ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಈ ಜಮೀನು ಏನಿದೆ, ಈ ಜಮೀನು ಟಚ್ ಆದಂಗೆ ನೋಡಿ. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ, ಫಲ ಮಾತ್ರ ಅದ್ಭುತವಾಗಿದೆ. ಡೈರೆಕ್ಟು ನಿಮಗೆ RTC ಓಡರ್ ಅದನ್ನು ಕೂರಿಸ್ಕೊಡ್ತೀನಿ ನಿಮಗೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದೊಂದು ಮನೆ ವಾಸಕ್ಕಿರೋದು. ಈ ಕಡೆಯಿಂದ ಎಂಟ್ರೆನ್ಸು. ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿ ಇರ್ಬೋದು, ಆ ಥರ ಇದೆ. ಬೇಕಾದ್ರೆ ಆ ಕಡೆ ಬೇಕಾದ್ರೆ ಲೇಬರ್ಸ್ ಕೊಟ್ಟರು ಇದು ಓನರ್ ಯೂಸ್ ಮಾಡ್ಕೋಬೋದು.
ಇದು ಅಂದ್ರೆ ಅವ್ರ ಜಮೀನು ಒಳಗಡೆ ಓಡಾಡಕ್ಕೆ ಬಿಟ್ಕೊಡ್ರೋದು, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಚಿಕ್ಕದೊಂದು ಕರೆಂಟ್ ಮನೆಯೂ ಕೂಡ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಅವ್ರಿಗೆ ಕಾಲ್ ಮಾಡಿ ಡೈರೆಕ್ಟು RTC ಹೋಲ್ಡರ್ ಯಾರಿದ್ದಾರೆ ಅವ್ರ ಹತ್ರನೇ ಮಾತುಕತೆಗೆ ಕೂರಿಸ್ಕೊಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು.